ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ಗುರುವಾರ ಅಂದರೆ ಎಲ್ರಿಗೂ ಗೊತ್ತು. ಈ ದಿನ ರಾಯರಿಗೆ ಮಹತ್ವವಾದ ದಿನ. ನಾವು ರಾಯರಿಗೆ ಯಾವಾಗ ಬೇಕಾದ್ರೂ ಪೂಜೆ ಮಾಡ್ತೀವಿ. ಆದರೆ ಈ ದಿನ ಮಾಡಿದ್ರೆ ರಾಯರಿಗೆ ತುಂಬ ಶ್ರೇಷ್ಠ. ಈ ಶ್ರೇಷ್ಠವಾದ ದಿನದಲ್ಲಿ ರಾಯರದು ಯಾವುದಾದ್ರೂ ಭಕ್ತಿಗೀತೆಗಳು ಕೇಳೋದು, ಇಲ್ಲ ಅಂದರೆ ರಾಯರದು ಯಾವುದಾದ್ರೂ ಕಥೆಗಳು ಕೇಳೋದು, ರಾಯರು ಮಾಡಿರೋ ಯಾವುದಾದ್ರೂ ಪವಾಡದ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ತುಂಬಾ ಒಳ್ಳೆಯದು. ಅದು ಹೇಳೋರು ನಮಗೂ ಒಳ್ಳೆಯದು, ಕೇಳೋರು ನಿಮಗೂ ಒಳ್ಳೆಯದು. ನಾನು ನಿಮಗೆಲ್ಲ ಗುರುವಾರ ರಾಯರ ಪೂಜೆ ಮಾಡಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ. ಅದನ್ನು ತುಂಬ ಜನ ಪಾಲಿಸ್ತಾ ಇದ್ದೀರಾ. ಆದರೆ ಕೆಲವು ಕಮೆಂಟ್ಸ್ ನೋಡಿದೆ, ಅವರೆಲ್ಲ ಏನು ಹಾಕಿದ್ದಾರೆ ಅಂದರೆ, ಯಾಕೋ ಇವಾಗ ರಾಯರ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ಕಾರಣದಿಂದ ರಾಯರ ಪೂಜೆ ತಪ್ತಾ ಇದೆ ಅಂತ ಹೇಳಿ ಹಾಕಿದ್ದಾರೆ. ಕೆಲವರಿಗೆ ಏನಂದರೆ ರಾಯರ ಪೂಜೆ ಮಾಡೋದಕ್ಕೆ ಅಡ್ಡಿ ಆಗ್ತಿದೆ. ಇನ್ನು ಕೆಲವರು ಏನಂದರೆ ನಾಳೆ ಪೂಜೆ ಮಾಡೋಣ ಬಿಡು ಅಂದ್ಬಿಟ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನನ್ನ ಕಾರಣ ಏನು ಅಂತ ಹೇಳ್ತೀನಿ, ಯಾಕೆ ಈ ರೀತಿ ಆಗ್ತಿದೆ ಅಂದ್ಬಿಟ್ಟು. ಇದೆಲ್ಲ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂದರೆ, ನಿಮಗೆ ಒಳ್ಳೆ ಸಮಯ ಬರ್ತಿದೆ ಅನ್ನೋ ಅರ್ಥ. ಯಾಕೆ ಅಂದರೆ ನಾನು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ, ಒಂದು ಮನೆ ಕಟ್ತಾ ಇದ್ದೀರಾ ಅಂದ್ಕೊಳ್ಳಿ. ಮೊದಲು ಕಟ್ಟಬೇಕಂದ್ರೆ ಖುಷಿಯಿಂದ ಕಟ್ತಾ ಹೋಗ್ತೀವಿ. ಎಲ್ಲ ಸಂಬಂಧಿಕರನ್ನ ಕರೆಯೋದು, ಪೂಜೆ ಎಲ್ಲ ಮಾಡೋದು, ತುಂಬ ಸಂತೋಷವಾಗಿ ನಾವು ಮಾಡ್ತೀವಿ ಆ ಕೆಲಸಗಳನ್ನೆಲ್ಲ. ಆದರೆ ಮನೆ ಕಟ್ಟೋದು ಕೊನೆ ಆಗ್ತಾ ಎಷ್ಟು ಕಷ್ಟ ಆಗುತ್ತೆ ಅಂದರೆ ದುಡ್ಡನ್ನು ಉಣಿಸೋದಕ್ಕೆ ಆಗಲ್ಲ. ಇವಾಗ ನಮಗೆ ಕಷ್ಟ ಆಯಿತು ಅಂತ ನಾವು ಕೈ ಬಿಡ್ದಿರ ಆ ಮನೇನ ಏನೋ ಕಷ್ಟಪಟ್ಟು ಅದನ್ನು ನಾವು ಪೂರ್ತಿ ಮಾಡಿಬಿಟ್ವಿ ಅಂದರೆ ಮತ್ತೆ ಅದೇ ರೀತಿ ಏನು ಮಾಡ್ತೀವಿ, ಮನೆ ಗೃಹಪ್ರವೇಶ ಪೂಜೆ ಅಂತ ಮಾಡಿ ಸಂಬಂಧಿಕರನ್ನೆಲ್ಲ ನಾವು ಸೇರಿಸ್ತೀವಿ. ಹಂಗೆ ನಾವು ಖುಷಿಯಾಗಿರ್ತೀವಿ. ಆಮೇಲೆ ಆ ಮನೇಲಿ ನಾವು ಎಷ್ಟು ಸಂತೋಷವಾಗಿರ್ತೀವಿ ಅಂದರೆ ಅಷ್ಟು ಖುಷಿಯಾಗಿರ್ತೀವಿ. ಯಾಕಂದರೆ ನೋಡಿ, ಆ ಕಷ್ಟ ಎಲ್ಲ ಪಟ್ಟಿದ್ದಕ್ಕೆ ನಮ್ಗೆ ಇವಾಗ ಈ ಸುಖ ಗೊತ್ತಾಗೋದು, ಇದ್ರ ಬೆಲೆ ಏನು ಅಂತ ಗೊತ್ತಾಗೋದು. ಅದೇ ರಾಯರ ಪೂಜೆ ಮಾಡೋದು ಕಡೆ ಆಗ್ತಾ ಈ ರೀತಿ ಆಗ್ತಾ ಇದೆ ಅಂದರೆ ರಾಯರ ಪೂಜೆ ಮಾತ್ರ ನಿಲ್ಲಿಸಬೇಡಿ. ಯಾಕಂದರೆ ನಿಮಗೆ ಒಳ್ಳೆಯ ಸಮಯ ಹತ್ರ ಬಂದಿದೆ ಅನ್ನೋ ಅರ್ಥ. ಇದನ್ನು ನಿಲ್ಲಿಸದೆ ಇದೇ ರೀತಿ ನೀವು ಮುಂದುವರಿಸಿ. ಯಾಕಂದರೆ ಏನಾದರೂ ಒಂದು ಒಳ್ಳೇದು ಆಗ್ತಾ ಇದೆ ಅಂದರೆ ಅದಕ್ಕೆ ಹಲವಾರು ತೊಂದರೆಗಳು ಬಂದೇ ಬರುತ್ತೆ. ಆ ಥರ ತೊಂದರೆ ಬಂತು ಅಂದರೆ ನಮಗೆ ನಾವೇ ತಿಳ್ಕೊಬೇಕು, ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ಅಂದ್ಬಿಟ್ಟು. ಯಾರೇ ಆಗಲಿ ಕಷ್ಟಪಟ್ಟು ಆಮೇಲೆ ಸುಖ ಪಡ್ತಾರಲ್ಲ, ಅವ್ರಿಗೆ ಕೊನೆಯವರೆಗೂ ಆ ಸುಖ ಹಂಗೆ ಇರುತ್ತೆ. ಆ ಕಷ್ಟನೇ ಅವ್ರಿಗೆ ಪಾಠ ಕಲಿಸಿರುತ್ತೆ. ಆಗ ಒಂದು ಚಿಕ್ಕ ವಸ್ತು ಬೆಲೆನೂ ನಮಗೆ ಗೊತ್ತಾಗತ್ತೆ. ಆ ಚಿಕ್ಕ ವಸ್ತುಗಳಿಂದನೂ ಎಷ್ಟೋ ಸಂತೋಷ ಸಿಗತ್ತೆ ನಮಗೆ. ಯಾರು ಸುಖದಿಂದ ಬರ್ತಾರೋ ಅವ್ರಿಗೆ ಕಷ್ಟ ಬರುತ್ತೋ ಅವ್ರಿಗದು ಸಹಿಸೋಕ್ಕೆ ಆಗಲ್ಲ. ಅದನ್ನು ಅವ್ರಿಗೆ ನಿರ್ವಹಿಸೋ ಶಕ್ತಿ ಅವ್ರಿಗಿರಲ್ಲ. ನಮ್ಮ ಜೀವನದಲ್ಲಿ ಸುಖ ಎಷ್ಟು ಮುಖ್ಯನೋ ಕಷ್ಟನೂ ಅಷ್ಟೇ ಮುಖ್ಯ. ದೊಡ್ಡೋರೊಂದು ಗಾದೆ ಹೇಳಿದಾರಲ್ವಾ, ಕಷ್ಟ ಅಂದ್ಬಿಟ್ಟು ಕುಗ್ಗಬಾರ್ದು, ಸುಖ ಅಂತ ಹಿಗ್ಗಬಾರ್ದು ಅಂತ. ಎರಡೂ ನಮ್ಮ ಜೀವನದಲ್ಲಿ ಸಮನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಯಾರು ಇದನ್ನು ಮಾಡ್ತಾರೋ ಅವ್ರಿಗೆ ನಿಜವಾದ ಜೀವನದ ಬೆಲೆ ಏನು ಅಂತ ಗೊತ್ತಾಗತ್ತೆ. ಇವತ್ತು ಗುರುವಾರ, ಯಾರೆಲ್ಲ ರಾಯರ ದೇವಸ್ಥಾನಕ್ಕೆ ಹೋಗಿದ್ರಿ, ಅವರು ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಸಾಧ್ಯವಾದರೆ ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ರಾಯರ ದೇವಸ್ಥಾನ ಇದ್ದರೆ ಅದನ್ನು ತಿಳಿಸಿ. ಆ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ರಾಯರ ಕುಟುಂಬದಲ್ಲಿ ಒಬ್ಬರಾಗಿ.